ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಏನು ಮಾಡತ್ತೆ ನೋಡ್ರಿ, ಜೋಳಿಕಾಯಿ ಪಲ್ಯ ಸಿಂಪಲ್ ಆಗಿ ಯಾವುದೇ ಮಸಾಲ ಹಾಕ್ತೇನೆ ಇನ್ಸ್ಟೆಂಟಾಗಿ ಯಾವ ಥರ ಮಾಡೋದು ಅಂತ ಹೇಳತ್ತೀನಿ. ನಾನು ಜೋಳಿಕಾಯಿನ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಕ್ಲೀನಾಗಿ ಹುರಿದೆ ನೋಡ್ರಿ, ಎಣ್ಣೆ ಹಾಕಿ ಸ್ವಲ್ಪ ಹಂಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅನ್ನಕತ್ತೇನಿ. ಎಣ್ಣೆನ ಹಾಕ್ಯಂದು ಸ್ವಲ್ಪ ಬಿಸಿ ಆದ್ಮೇಲೆ ಸಾಸ್ವಿ ಮತ್ತೆ ಕರಿಬೇವನ್ನ ಹಾಕ್ಬೇಕು ನೋಡ್ರಿ. ಇದು ಹಾಕಿದ್ಮೇಲೆ ಮೇನ್ ಆಗಿ ಹೇಳ್ತೇನಲ್ರಿ ನಾನು ಯಾವಾಗ್ಲೂ ಸಾಸ್ವಿ ಚಟಪಟ ಅನ್ಬೇಕು, ಅವಾಗ್ಲೇ ಪಲ್ಯನೂ ಟೇಸ್ಟ್ ಬರ್ತೈತಿ. ಮತ್ತು ಬಾಯಿಗೆ ಸಿಕ್ಕಾಗನು ಸಾಸ್ವಿ ವಿಸ ವಿಸ ಅನ್ಸಂಗಿಲ್ಲ, ಇಲ್ಲ ಅಂದ್ರೆ ವಿಸ ವಿಸ ಅನಿಸ್ತೈತಿ. ಮತ್ತು ಚಟಪಟ ಅಂದ್ರೆ ಟೇಸ್ಟ್ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತವೆ ಸಾಸ್ವಿನ. ಮತ್ತು ಘಮ ಘಮನೂ ಅಂತೈತಿ. ಒಗ್ಗರಣೆ ಆಯ್ತು ಮತ್ತು ಪಲ್ಯ ಆಯ್ತು ಸಾಂಬಾರು ಆಯ್ತು ಯಾವುದೇ ಅದನ್ನು ನೋಡ್ರಿ ಈ ಥರ ಸಿಡಿತಾ ಇರ್ಬೇಕು, ಅದು ಅವಾಗಲೇ ಎಕ್ಸ್ಟ್ರಾ ಟೇಸ್ಟ್ ಆಕೈತಿ. ಇದಾದ್ಮೇಲೆ ನಾವು ಕರಿಬೇವು ಹಾಕೇನಾಗತ್ತೇನಿ. ಕರಿಬೇವುನು ಮೇನ್ ಆಗಿ ಚಟಪಟ ಅನ್ಬೇಕು, ಮತ್ತು ಅದು ಬ್ಲಾಕ್ನು ಹಾಕಬಾರ್ದು. ಮತ್ತು ಈಗ ನಾನು ಹಸಿಕಾಯಿ ಹಾಕಕತ್ತೇನಿ. ಹಸಿಕಾಯಿ ಚೆನ್ನಾಗಿ ಸ್ವಲ್ಪ ವೈಟ್ ಹಾಕತ್ ನೋಡ್ರಿ, ಆ ಥರ ಆದ್ರನ ಟೇಸ್ಟ್ ಚಲೋ ಆಕೈತಿ. ಹಸ್ಕ ಪಸ್ಕ ಆಯ್ತು ಅಂದ್ರೆ ಟೇಸ್ಟ್ ಚಲೋ ಆಗಂಗಿಲ್ಲ. ಮತ್ತು ಈರುಳ್ಳಿ ಹಾಕತ್ತೀನಿ. ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಬೆಂದಮೇಲೆ ಮತ್ತೆ ಕೊತ್ತಂಬರಿ ಟೊಮೆಟೊ ಹಣ್ಣು ಹಾಕಕತ್ತೀನಿ. ನಾನು ಟೊಮೆಟೊ ಹಣ್ಣು ಯಾವಾಗಲೂ ಅದೇ ಇರ್ತೇನಲ್ಲ ಲಾಸ್ಟಿಗೆ ಹಾಕೋದು. ಸ್ವಲ್ಪ ಎಲ್ಲ ತರಕಾರಿ ಒಗ್ಗರಣೆ ಬೆಂದಮೇಲೆ ನನಗೆ ಈ ಥರ ಮಾಡೋಕ್ಕನ್ನ ಇಷ್ಟ ಆಕೈತಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಿಮಗೆ ಯಾವ ಥರ ಇಷ್ಟ ಆಕೈತೋ ಆ ಥರ ಮಾಡ್ಬೋದು. ಬಟ್ ನಾನು ಮಾತ್ರ ಟೊಮೆಟೊ ಹಣ್ಣು ಮಾತ್ರ ಲಾಸ್ಟಿಗೆ ಹಾಕ್ತೇನೆ. ಇದು ಟೊಮೆಟೊ ಹಣ್ಣು ಜಲ್ದಿ ಬೇಯೋದಕ್ಕೋಸ್ಕರ ಸ್ವಲ್ಪ ಲಾಸ್ಟಿಗೆ ಹಾಕಿದ್ರೇ ಚಲೋ ಅನ್ನಿಸ್ತೈತಿ. ಮತ್ತು ಇದು ಎಲ್ಲ ಒಗ್ಗರಣೆಯನ್ನು ಬೆಂದಾಗೈತೆ ನೋಡ್ರಿ. ಈಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಜೋಳಿಕಾಯಿನ ಹಾಕಕತ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಆಕೈತಿ. ಇನ್ಸ್ಟೆಂಟಾಗಿ ಒಂದು ಕಾಲು ಗಂಟೆ ಒಳಗನ ಮಾಡ್ಬೋದು ನೋಡ್ರಿ ಜೋಳಿಕಾಯಿನ. ನಾವು ರಾತ್ರಿ ಸೋಸಿ ಇಟ್ಕೊಂಡ್ಬಿಟ್ವಿ ಅಂದರೆ ಬೆಳಗ್ಗೆಗೆ ನಾಷ್ಟಕ್ಕೆ ರೊಟ್ಟಿಗೆ ಆಕೈತಿ. ಅದೀಗ ನಾನು ಉಪ್ಪು ಹಾಕಕತ್ತೀನಿ ನೋಡ್ರಿ. ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಮೇನಾಗಿ. ಈಗ ಉಪ್ಪು ಅರಿಶಿಣದ ಪುಡಿ ಹಾಕಿದ್ಮೇಲೆ ಇವಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ನೀರು ಹಾಕಬಾರ್ದು. ನಾನು ಸ್ವಲ್ಪ ಬೆಲ್ಲ ಹಾಕಿದೆ ನೋಡ್ಬೋದು. ನಾನು ಯಾವಾಗಲೂ ಪಲ್ಯ ಮಾಡಿದ್ರು ಸಾಂಬಾರು ಮಾಡಿದ್ರು ಒಂದು ಚಿಟಿಕೆಯಷ್ಟು ಬೆಲ್ಲ ಹಾಕ್ತೇನೆ, ಟೇಸ್ಟ್ ಚಲೋ ಆಕೈತಿ ಅಂಥೇಳಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ನೀರು ಹಾಕ್ಲಿಲ್ದೇ ಮಿಕ್ಸ್ ಮಾಡಬೇಕು. ಫಸ್ಟ್ ಎಣ್ಣೆ ಒಳಗನ ಚೆನ್ನಾಗಿ ಜವಳಿಕಾಯಿ ಮಿಕ್ಸ್ ಆಗಬೇಕು. ಮತ್ತು ಉಪ್ಪು ಖಾರ ಎಲ್ಲ ಚಲೋ ತಂಗ ಹಿಡಿತೈತೆ ನೋಡ್ರಿ. ಈ ಥರ ನೀರು ಹಾಕ್ಲಿಲ್ಲನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ, ಫ್ರೈ ಮಾಡಿದ್ವಿ ಅಂದ್ರೆ ಈ ಥರ ಮಾಡೋದ್ರಿಂದ ಟೇಸ್ಟ್ ಭಾಳ ಅಂದ್ರೆ ಭಾಳ ರುಚಿ ಆಕತಿ. ಮತ್ತು ಎಲ್ಲ ಉಪ್ಪು ಖಾರ ಎಲ್ಲ ಜೋಳಿಕಾಯಿ ಆಯ್ತು ಹೀರೆಕಾಯಿ ಆಯ್ತು ಯಾವುದೇ ಪಲ್ಯ ಆದ್ರೂ ಹಿರ್ಕೊತ ಚಲೋ ತಂಗ. ಈಗ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದೆ ನೋಡ್ರಿ, ಜಾಸ್ತಿ ನೀರು ಹಾಕಂಗಿಲ್ಲ ನಾನು. ಇಲ್ಲ ಪಿಚ ಪಿಚ ಅಂತ ಇರ್ತೈತಿ ಇದು ಜೋಳಿಕಾಯಿ ಆಯ್ತು ಯಾವುದೇ ಆಯ್ತು. ನಿಮಗೆ ಗೊತ್ತಾಕತಿ ಸ್ವಲ್ಪ ತರಕಾರಿ ಯಾವ್ದು ಹಾಕಿರ್ತೇವೋ ಅದು ಮುಳುಗೋವಷ್ಟು ತೊಗೊಂಡ್ರೆ ಸಾಕಾಕೈತಿ ನೀರು. ಭಾಳ ನೀರು ಹಾಕಿದ್ವಿ ಅಂದ್ರೆ ಅದು ಟೇಸ್ಟ್ ಚಲೋ ಆಗಂಗಿಲ್ಲ. ಇದು ಗ್ರೇವಿನೂ ಆದ್ರೂ ಭಾಳ ಅಂದ್ರೆ ಭಾಳ ರುಚಿ ಆಕತಿ. ಸ್ವಲ್ಪ ತಟ್ಟಿ ಮುಚ್ಚಿ ಬಿಟ್ವಿ ಅಂದ್ರೆ ನೋಡ್ರಿ ಕುದಿಯಾಗತ್ತೈತಿ. ನಾವು ಒಂದು ಸೈಡು ರೊಟ್ಟಿನೂ ಮಾಡಾಕತ್ತೀನಿ. ಇದು ಕುದ್ದ ಮೇಲೆ ನಾನು ಗುರಳ ಪುಡಿ ಹಾಕಿ ನೋಡ್ರಿ. ಅದನ್ನು ವಿಡಿಯೋ ಮಾಡೋಕೆ ನೆನಪಾಗಲಿಲ್ಲ, ಯಾಕಂದ್ರೆ ನಾನು ಸೈಡ್ಗೆ ರೊಟ್ಟಿಗೆ ಚಿಗಟ ಕೆಳಾಗತ್ತೈತಿ, ಅದಕ್ಕೋಸ್ಕರ ಆ ರೊಟ್ಟಿ ಕೈಯೆಲ್ಲನೇ ಮಿಕ್ಸ್ ಮಾಡಾಕತ್ತೆ ನೋಡ್ರಿ. ಮತ್ತು ಅದಕ್ಕೆ ಹಿಂಗೆ ಯಾಕೆ ಹಂಗೆ ಯಾಕಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ಒಂದು ಸೈಡು ಬಿಸಿ ರೊಟ್ಟಿ ಮಾಡಕತ್ರ ಇನ್ನೊಂದು ಸೈಡು ಬಿಸಿ ಪಲ್ಯ ಮಾಡಿಬಿಡ್ತೀನಿ. ಎರಡನ್ನೂ ನಾಷ್ಟಕ್ಕೂ ಹಾಕೈತಿ ಊಟಕ್ಕೂ ಹಾಕೈತಿ. ಇದು ಚಲೋ ತಂಗ ಕುದ್ಬಿಟ್ರೆ ಅಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ನೋಡ್ರಿ ಪಲ್ಯ. ನನ್ನ ಮಗಗಂತೂ ಭಾಳ ಲೈಕ್ ಆಕೈತಿ ಈ ಥರ ಪಲ್ಯ ಮಾಡಿದ್ರೆ. ಬಿಸಿ ರೊಟ್ಟಿಗೆ ಇಷ್ಟಪಟ್ಟು ತಿಂತಾನವನು. ನಾನು ಮನ್ಯಾಗೂ ತಿನ್ನಿಸ್ತೇನೆ, ಲಂಚ್ ಬಾಕ್ಸಿಗೂ ಹಾಕಿ ಕಳಿಸ್ಬಿಡ್ತೀನಿ. ಮತ್ತು ಇನ್ನು ಸ್ಕೂಲ್ ಬಂದಮೇಲೆ ಅವನಿಗೆ ಅನ್ನ ಸಾಂಬಾರು ಹಾಕ್ಕೊಟ್ಬಿಡ್ತೇನೆ. ನೋಡ್ರಿ ಈಗ ಚಲೋ ತಂಗ ಕುದಿಯಾಗತ್ತೈತಿ ಪಲ್ಯ. ಇಷ್ಟು ಕುದೀತಪ್ಪ ಅಂದ್ರೆ ಪಲ್ಯ ರೆಡಿ ಆಗ್ಬಿಡ್ತೈತಿ ನೋಡ್ರಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದನ್ನು ಒಂದು ಕಾಲು ಗಂಟೆ ಒಳಗನ ಮಾಡ್ಕೋಬೋದು ನೋಡ್ರಿ. ಬಿಸಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನಕ್ಕೆ ಇದು ರಸ ಐತಲ್ರಿ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತೈತಿ. ಇನ್ಸ್ಟೆಂಟಾಗಿ ನಾನು ಎಲ್ಲ ರೆಸಿಪಿ ಮಾಡೋದು ಇನ್ಸ್ಟೆಂಟಾಗಿ ಮತ್ತು ಈಸಿಯಾಗಿ ಇರೋ
ಅದರಲ್ಲೇ ಯಾವ ಥರ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.